ಕಾಟೇರ ನಾಯಕಿ. ಆರ್ ಅಂದರೆ ಇಂಡಸ್ಟ್ರಿಯಲ್ಲಿ ಲಕ್ ಅಂತ. ನಿಮ್ಮ ಹೆಸರು ಆರಿಂದನೇ ಇತ್ತು, ಆರಾಧನಾ ಏನಕ್ಕೆ ಅಂತ? ಓಪನ್ ಮೈಂಡೆಡ್ ಆಗಿ ನಾನು ನರ್ವಸ್ ಆಗಿದ್ದೀನಿ. ಸ್ಟಾರ್ ವ್ಯಾಲ್ಯೂನೂ ಇದೆ, ಫಾಲೋಯಿಂಗು ಇದೆ. ಬಟ್ ದರ್ಶನ್ ಸರ್ ಇಂದ ಅಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಇಂದ ಆ ಮಾತು ಬರ್ತಾ ಇದೆ ನನ್ನ ಬಗ್ಗೆ ಅಂದರೆ ನೆಪೋಟಿಸಮ್ ಅದು ರಿಯಲ್ ಆಗಿದೆ. ಟ್ರೋಲ್ ಆಗಿ ನಾನು ಅದೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಟ್ರೈಲರಲ್ಲಿ ಡಬ್ಬಿಂಗು ಮ್ಯಾಮ್ ಮಾಡ್ತಿದ್ದಾರ, ಯಾರು ಮಾಡಿದಾರೆ ಕೇಳಿ. ರಾಮು ಸರ್ ಇದ್ದೀರಿ, ಇವಾಗ ನೀವು ಹೀರೋಯಿನ್ ಆಗಿದ್ದು ನೋಡಿ ಅವ್ರು ಇದ್ದಾಗ ಎಷ್ಟು ಖುಷಿ ಪಡ್ತಾ ಇದ್ರು. ಇದು ನನ್ನ ಫಸ್ಟ್ ಬರ್ತ್ಡೇ. ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕೆಫ್ ಇನ್ಸೈಡರ್. ನಾನು ನಾಗ್ಬಾಳ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ಕೋಟಿ ರಾಮು ಅವರ ಮುದ್ದಿನ ಮಗಳು ಮಾಲಾಶ್ರೀ ಮ್ಯಾಮ್ ಥರನೇ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಂಡ್ ಆಗಬಲ್ಲಂತಹ ಖಡಕ್ ಹೀರೋಯಿನ್ನು ಅಂದರೆ ತಪ್ಪಾಗಲ್ಲ, ಕಾಟೇರ ನಾಯಕಿ ಮಾಲಾಶ್ರೀ ಮ್ಯಾಮ್ ಮಗಳಿದ್ದಾರೆ. ಆರಾಧನಾ ಮ್ಯಾಮ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಕಾಟೇರ ರಿಲೀಸ್ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸೈಟ್ ಆಗಿದೆ? ನನಗೆ ತುಂಬ ಎಕ್ಸೈಟ್. ನಾನು ಇನ್ನೂ ನರ್ವಸ್ ಆಗಿದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಎಲ್ಲರೂ ನನ್ನ ನೋಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತಾ, ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಏನಾದರೂ ಕರೆಕ್ಷನ್ಸ್ ಇದೆಯಾ ಅಂತ. ಓಪನ್ ಮೈಂಡೆಡ್ ಆಗಿ ನಾನು ನರ್ವಸ್ ಆಗಿದ್ದೀನಿ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಫ್ಯಾನ್ ಆಗಿ ಮೂವಿ ನೋಡಬೇಕಂತ ನಾನು ಕಾಯ್ತಾ ಇದ್ದೀನಿ. ಇನ್ನೊಂದು ಕಾಟೇರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮ್ಯಾಮ್ ಆಡಿಯನ್ಸ್ ಪ್ರಶ್ನೆಗಳಿದ್ದಾವೆ ಒಂದೆರಡು. ಓಕೆ. ಆರ್ ಅಂದರೆ ಇಂಡಸ್ಟ್ರಿಯಲ್ಲಿ ಲಕ್ ಅಂತೆ. ಒಂದು ರಮ್ಯಾ ಮ್ಯಾಮ್ ಇರ್ಬೋದು, ರಕ್ಷಿತಾ ಮ್ಯಾಮ್ ಇರ್ಬೋದು. ಅವ್ರು ಆದ ನಂತರ ಇನ್ನಿಬ್ಬರು ಅಂದರೆ ರಚಿತಾ ರಾಮು, ರಾಧಿಕಾ ಪಂಡಿತ್ ಮ್ಯಾಮು. ನಿಮ್ಮ ಹೆಸರು ಆರಿಂದನೇ ಇತ್ತು, ಆರಾಧನಾ ಏನಕ್ಕೆ ಅಂತ? ಅದೇನೋ ಆರ್ ಇಂಡಸ್ಟ್ರಿಗೆ ಲಕ್ಕಿ ಆಗಿದೆ, ನನಗೆ ಲಕ್ಕಿ ಆಗಿದೆ ಅಂತ ನಾನು ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನೊಂದು ಕ್ವಶನು, ಕಲಾವಿದರ ಮಕ್ಕಳಿಗೆ ವರನೋದು ಶಾಪನೋದು ನೆಪೋಟಿಸಮ್ ಬಗ್ಗೆ ಸರ್ ಕೂಡ ಹೇಳಿದರು. ಅವ್ರು ಕರೆಕ್ಟಾಗಿ ಬರೆದಿಲ್ಲ ಕ್ವಶನ್ನು. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ನನಗೆ ಏನಂದರೆ ಅಫ್ಕೋರ್ಸ್ ನೆಪೋಟಿಸಮ್ ಅದು ರಿಯಲ್ ಆಗಿದೆ. ಯಾವ ಇಂಡಸ್ಟ್ರಿಲಿ ನೋಡಿದ್ರು ಅದು ರಿಯಲ್ ಆಗಿದೆ, ಡಾಕ್ಟರ್ಸ್ ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ. ಬಟ್ ನನಗೇನಂದರೆ ನಾನು ಅದು ಪ್ರೆಷರ್ ಆಗಿ, ನೆಗೆಟಿವ್ ಆಗಿ, ಒಂದು ಟ್ರೋಲ್ ಆಗಿ ನಾನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಯಾಕಂದರೆ ನನ್ನ ಕೆಲಸದಲ್ಲಿ ನಾನು ಸೀರಿಯಸ್ ಆಗಿ ತೊಗೊಳ್ತೀನಿ. ನಾನು ಪ್ರೂವ್ ಮಾಡ್ತೀನಿ, ಕಷ್ಟಪಟ್ಟು ನನ್ನ ಪ್ಲೇಸ್ ನಾನು ಅರ್ನ್ ಮಾಡ್ತೀನಿ. ನನ್ನ ಅಪ್ಪ ಅಮ್ಮ ಅವ್ರದ್ದು ಆ ಹೆಸರು, ಅವ್ರಿಗೆ ಎಷ್ಟೊಂದು ಗೌರವ ಸಿಕ್ಕಿದೆ, ಅದನ್ನ ನಾನು ಮೇಂಟೈನ್ ಮಾಡ್ತೀನಿ ಅಂತ ನನಗೆ ಒಂದು ಇಂಟೆನ್ಷನ್ ಇದೆ, ಆ ಉದ್ದೇಶ ಇದೆ ನನ್ನ ಕಡೆಯಿಂದ. ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಮೂವಿನೇ ದರ್ಶನ್ ಸರ್ ಜೊತೆ ಮಾಡಿದ್ದೀರಾ, ನೆಕ್ಸ್ಟ್ ಯಾವ ಸ್ಟಾರ್ ಜೊತೆ ಮಾಡಬೇಕಂತ ಆಸೆ ಇದೆ ದರ್ಶನ್ ಸರ್ ಬಿಟ್ಟು? ನನಗೆ ಆ ಥರ ಏನೂ ಅಂದರೆ ಆಸೆ ಅಂತ ಏನಿಲ್ಲ. ಮೂವಿ ಚೆನ್ನಾಗಿರಬೇಕು, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇರಬೇಕು, ಸಬ್ಜೆಕ್ಟ್ ಚೆನ್ನಾಗಿರಬೇಕು, ಅದು ಮೇನ್ಲಿ. ಸ್ಟಾರ್ ಅಂದರೆ ನಾನು ಎಲ್ಲ ಜೊತೆ ಕೆಲಸ ಮಾಡಬೇಕು ಅಂತಲೇ ಇದೆ, ಆ ಥರ ಒಂದು ನೇಮ್ ಇಲ್ಲ. ಕಂಟಿನ್ಯೂ ಕ್ವಶನು, ನೆಕ್ಸ್ಟ್ ಸ್ಟಾರ್ ಬಿಟ್ಟು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಹೊಸ ಹೀರೋ ಜೊತೆ ರಾಧಾನಾ ರಾಮ್ ಅವ್ರು ಮಾಡೋಕ್ಕೆ ರೆಡಿನಾ? ಅಂದರೆ ಅಫ್ಕೋರ್ಸ್ ಸಬ್ಜೆಕ್ಟ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಈಗ ಏನಂದರೆ ಸ್ಟಾರ್ ವ್ಯಾಲ್ಯೂನೂ ಇದೆ, ಫಾಲೋಯಿಂಗು ಇದೆ. ಬಟ್ ಸಬ್ಜೆಕ್ಟ್ ಇಸ್ ಕಿಂಗ್, ಕಾಂಟೆಂಟ್ ಇಸ್ ಕಿಂಗ್ ಅಂತ ಒಂದು ನಮ್ಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಎಸ್ಪೆಷಲಿ ಆಫ್ಟರ್ ಕೋವಿಡ್. ಸೊ ಸಬ್ಜೆಕ್ಟ್ ಚೆನ್ನಾಗಿದೆ, ವೈ ನಾಟ್, ಅಫ್ಕೋರ್ಸ್. ರಾಧಾನಾ ಅವರು ನೆಕ್ಸ್ಟ್ ಯಾವ ಥರ ಜಾನರ್ ಕತೆ ಮಾಡಬೇಕಂತ, ಆರಾಧನಾ ಅವರು ನೆಕ್ಸ್ಟ್ ಯಾವ ಥರ ಜಾನರ್ ಕತೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ? ನನಗೆ ಆ ಥರ ಏನು ಮೈಂಡಲ್ಲಿ ಇಲ್ಲ, ರಿಯಲಿ ಮೈಂಡಲ್ಲಿ ಆ ಥರ ಏನು ಪ್ರಿಪೇರ್ ಆಗಿ ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಏನೂ ಇಲ್ಲ. ಒಳ್ಳೆ ಮೂವೀಸಲ್ಲಿ ಕೆಲಸ ಮಾಡಬೇಕು, ಬೆಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಜೊತೆ, ಬೆಸ್ಟ್ ಆಫ್ ದ ಸ್ಟಾರ್ಸ್ ಜೊತೆ, ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಬೇಕಂತಾನೆ ನನಗಿದೆ. ಫಸ್ಟ್ ಆಫ್ ಆಲ್ ದರ್ಶನ್ ಸರಿಂದ ಅಂಥ ಒಂದು ದೊಡ್ಡ ಸೂಪರ್ ಸ್ಟಾರಿಂದ ಆ ಮಾತು ಬರ್ತಾ ಇದೆ ನನ್ನ ಬಗ್ಗೆ ಅಂದರೆ ಐ ಆಮ್ ಸೋ ಹ್ಯಾಪಿ. ನನಗೆ ಇಟ್ ಮೀನ್ಸ್ ಸೋ ಮಚ್ ಟು ಮೀ. ಬಟ್ ಅಫ್ಕೋರ್ಸ್ ನಾನು ಪ್ರಿಪೇರು ಆಗ್ತಾಯಿದ್ದೆ, ಮತ್ತು ಶೂಟಿಂಗಲ್ಲಿ ಬಂದಮೇಲೆ ಎಲ್ಲರದ್ದು ಆ ಒಂದು ಫ್ರೆಂಡ್ಲಿನೆಸ್ಸು, ತರುಣ್ ಸರ್ದು ಗೈಡೆನ್ಸು, ದರ್ಶನ್ ಸರ್ ಅವ್ರದ್ದು ಜೋಕ್ಸು, ಅದೆಲ್ಲ ಸೇರಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟು, ಅದ್ರ ಜೊತೆ ಒಂದು ಬ್ಲಡ್ ಸ್ವಲ್ಪ ಫೈರ್ ಆಗಿ ಅದೆಲ್ಲ ಸೇರಿ ಐ ಥಿಂಕ್ ಚೆನ್ನಾಗಿ ಬಂತು. ಆಮೇಲೆ ಇನ್ನೊಂದು ಅಂತಿದ್ದಾರೆ, ಟ್ರೈಲರಲ್ಲಿ ಡಬ್ಬಿಂಗು ಮ್ಯಾಮ್ ಮಾಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಕೇಳಿ ಅಂತ ಹಾಕಿದ್ದಾರೆ. ಇಲ್ಲ, ನಾನು ಮಾಡಿಲ್ಲ. ಯಾಕಂದರೆ ನಂದು ಸ್ವಲ್ಪ ಕ್ಯಾರೆಕ್ಟರಲ್ಲಿ ತುಂಬ ಮೆಚುರಿಟಿ ಇದೆ. ಸೊ ಅದನ್ನು ನಾನು ಸ್ವಲ್ಪ ಇನ್ನೂ ಬಂದಿಲ್ಲ, ಸ್ವಲ್ಪ ಅಂದರೆ ಒಂದು ಕೀಚ್ ವಾಯ್ಸ್ ಥರ ಸ್ವಲ್ಪ ಕೇಳ್ತಾ ಇದೆ ಅಂತ ನಾನು ಮಾಡಿಲ್ಲ. ಇನ್ನೊಂದು ಕ್ವಶನ್, ಡ್ಯಾನ್ಸ್ ಬಗ್ಗೆನೇ ಕೇಳಿದ್ದಾರೆ. ಮಾಲಾಶ್ರೀ ಮ್ಯಾಮ್ ಮತ್ತು ನೀವು ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಆಗಿದೆ, ತುಂಬ ವೈರಲ್ ಆಗಿದೆ ಎಲ್ಲ ಪೇಜಸಲ್ಲೂ. ಹೆಂಗೆ ಮ್ಯಾಮ್ ಪ್ರಾಕ್ಟೀಸ್ ಮಾಡೋಗಿದ್ದೀರಾ? ಮ್ಯಾಮ್ ಫುಲ್ಲು ಆ್ಯಕ್ಚುಲಿ ಅವರು ರೀಲ್ಸ್ ಮಾಡಿದ್ದು ಫಸ್ಟ್ ಮೇಡಮ್ಮೇ ಅನ್ಸುತ್ತೆ. ಹೌದು, ಐ ಥಿಂಕ್ ಅದಕ್ಕೂ ಅವ್ರು ಪ್ರಾಕ್ಟೀಸ್ ಮಾಡಿಲ್ಲ, ಸ್ಟೇಜ್ ಮೇಲೇನೂ ಅವ್ರು ಪ್ರಾಕ್ಟೀಸ್ ಮಾಡಿಲ್ಲ. ಅಂದರೆ ಅವರು ಅಷ್ಟು ಒಂದು ಸೂಪರ್ ಸ್ಟಾರ್ ಡಾನ್ಸರ್ ಅವರು. ಸೊ ಅವ್ರಿಗೇನು ಪ್ರಾಕ್ಟೀಸ್ ಬೇಡ, ಹಿಂಗೆ ಇಟ್ಕೊಳ್ತಾರೆ ಸ್ಟೆಪ್ನ.
ಸೊ ಇಟ್ಸ್ ವೆರಿ ಕ್ಯೂಟ್. ಅಂದರೆ ಅಮ್ಮ ಜೊತೆ ಆ ಮೂಮೆಂಟ್ ಶೇರ್ ಮಾಡಿದ್ದು ನನ್ನ ಸಾಂಗ್ಗೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಇಟ್ಸ್ ಅ ವೆರಿ ಬಿಗ್ ಆನರ್. ದರ್ಶನ್ ಸರ್ ಶೂಟಿಂಗ್ ಸೆಟ್ಟಲ್ ಆಗಿರ್ಬೋದು, ಈ ಮೊನ್ನೆ ಇವೆಂಟಲ್ಲಿ ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಿದ್ರಿ ತುಂಬ ಫುಡ್ಸ್ ಎಲ್ಲ ನಾನೇ ಬೇಡ ಅಂದರೆ ತಿನ್ನಿಸ್ತಿದ್ರು ಅಂತ ಎಲ್ಲ ಹೌದು, ತೊಗೊಂಬಂದು ಕೊಡ್ತಿದ್ರು ಅಂತ. ಏನೇನೆಲ್ಲ ಸ್ಪೆಷಲ್ ಇದು ಮಾಡಿದ್ದಾರೆ? ನನಗೆ ಅಷ್ಟು ಅಂದರೆ ಲಿಸ್ಟ್ ಅಷ್ಟು ಉದ್ದದಾಗಿದೆ, ನಾನು ಹೇಳೋಕ್ಕಾಗಲ್ಲ. ಅಷ್ಟೊಂದು ಊಟ ತಿಂದಿದ್ದೀನಿ. ಆ್ಯಂಡ್ ಬಿರಿಯಾನಿ ಈ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ವೆರೈಟಿ ಬಿರಿಯಾನಿ ಸಿಕ್ಕತ್ತೆ ಅಂತ ನಾನು ಇಮ್ಯಾಜಿನೇ ಮಾಡಿಲ್ಲ. ಅಷ್ಟೊಂದು ತಿಂದಿದ್ದೀನಿ. ಆ್ಯಂಡ್ ಮಟನ್ ಚಾಪ್ಸು, ಚಿಕನ್ನು, ಅವ್ರಿಗೆ ನಾಟಿ ಕೋಳಿ ಸಾರು ತುಂಬ ಇಷ್ಟ, ಸೊ ಅದು ತುಂಬ ತಿಂದಿದ್ದೀನಿ. ಆ್ಯಂಡ್ ಸ್ವೀಟ್ಸ್ ಇರಲಿ ತುಂಬ ತಿಂದಿದ್ದೀನಿ. ರಿಯಲಿ ಫಿಶ್ ಕರಿ ಜಾಸ್ತಿ. ಇನ್ನೊಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಅಮ್ಮ ಕೂಡ ಬಂದಿದ್ರು ಕೆಲವೊಂದು ಮೇಕಿಂಗ್ ವೀಡಿಯೋಸ್ಲೆಲ್ಲ ನೋಡಿ, ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಅವ್ರಿಗೆ ಐ ಥಿಂಕ್ ತುಂಬ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ಫಸ್ಟ್ ಟೈಮ್ ಅವ್ರು ಕ್ಯಾಮ್ರಾ ಹಿಂದೆ ಕೂತ್ಕೊಂಡಿದ್ದಾರೆ, ಮುಂದೆ ಇಲ್ಲ ಅಲ್ಲ. ಸೊ ಅವ್ರಿಗೆ ಒಂದು ಮದರ್ ಆಗಿ ಒಂದು ಸಪೋರ್ಟಾಗಿ ಬಂದಿದ್ದಾರೆ ಅಂತ ಐ ಥಿಂಕ್ ಅವ್ರಿಗೆ ತುಂಬ ಅನ್ಫರ್ಗೆಟಬಲ್ ಮೆಮರೀಸ್ ಆಗಿದೆ. ನನಗೇನೆಂದರೆ ಅವರಿದ್ದಾರೆ ನನಗೆ ಸಪೋರ್ಟ್ ಮಾಡೋಕ್ಕೆ, ಒಂದು ಬೆಸ್ಟ್ ಫ್ರೆಂಡ್ ಆಗಿ, ಒಂದು ಮದರ್ ಆಗಿ, ಎಕ್ಸ್ಪೀರಿಯನ್ಸ್ ಆ್ಯಕ್ಟ್ರೆಸ್ ಆಗಿ ನನ್ನ ಗೈಡ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಆ್ಯಂಡ್ ನನಗೆ ಅಂದರೆ ಒಂದು ಶಕ್ತಿ ಕೊಟ್ಟರು, ನೀನು ಮಾಡ್ತೀಯಾ, ನಾನು ಇದ್ದೀನಿ ನಿನಗೆ ಸಪೋರ್ಟ್ ಮಾಡೋಕ್ಕೆ. ನಿನಗೆ ಏನಾದರೂ ಡೌಟ್ ಇದೆ, ಚಿಕ್ಕ ಡೌಟು ನೀನು ತರುಣ್ ಸರ್ ಕೇಳೋಕ್ಕಾಗಲ್ಲ, ನಾನು ಕೇಳು. ಬಿಕಾಸ್ ಅದು ಸಿಲಿ ಡೌಟ್ಸ್ ಇರುತ್ತೆ ಅಲ್ಲ ಸಮ್ಟೈಮ್ಸ್. ಸೊ ಅದೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ರಾಮು ಸರ್ ಇದ್ದೀರಿ, ಇವಾಗ ನೀವು ಹೀರೋಯಿನ್ ಆಗಿದ್ದು ನೋಡಿ ಅವ್ರು ಇದ್ದಾಗ ಎಷ್ಟು ಖುಷಿ ಪಡ್ತಾಯಿದ್ರು? ಐ ಥಿಂಕ್ ಅವ್ರ ಆಶೀರ್ವಾದದಿಂದನೇ ನನಗೆ ಈ ಮೂವಿ ಸಿಕ್ಕಿದೆ. ಆ್ಯಂಡ್ ನನಗನ್ಸುತ್ತೆ ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರು ನನ್ನ ಈ ಪ್ರಾಸೆಸ್ ನೋಡಿದ್ದಾರೆ, ಶೂಟಿಂಗ್ ನೋಡಿದ್ದಾರೆ. ಆ್ಯಂಡ್ ಅವ್ರ ಆಶೀರ್ವಾದದಿಂದ ನಾನು ಸಕ್ಸಸ್ ಆಗ್ತೀನಿ ಅಂತ ನನಗೂ ಆ ಒಂದು ವಿಶ್ ಇದೆ. ಸೊ ಐ ಥಿಂಕ್ ಈ ವುಡ್ ಹ್ಯಾವ್ ಬಿನ್ ವೆರಿ ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ. ಒಂದು 3-4 ಪಿಕ್ಸ್ ಇದೆ, ಯಾವಾಗ ತೊಗೊಂಡಿದ್ದು ಅಂತ ಏನಾರ ಹೇಳ್ಬೋದಾ? ಇದು ನನ್ನ ಫಸ್ಟ್ ಬರ್ತ್ಡೇ ಲೀಲಾ ಪ್ಯಾಲೇಸಲ್ಲಿ ಫಸ್ಟ್ ಬರ್ತ್ಡೇ. ಇದು ನಾವು ಶ್ರೀಲಂಕಾಗೆ ಹೋಗಿದ್ವಿ ನ್ಯೂ ಇಯರ್ಸ್ಗೆ. ಐ ಥಿಂಕ್ ಮೇ ಬಿ 2016-2017 ಏನೋ. ಸೊ ಆವಾಗ ಇದು ನಾವು ಇವಾಗ ಸಾಂಗ್ ಶೂಟ್ಗೆ ಹೋಗಿದ್ವಿ ಫ್ಲೈಟಲ್ಲಿ. ಲಕ್ಕಿಲಿ ನನಗೇನು ದರ್ಶನ್ ಸರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅಂದರೆ ಅವಾಗ ಗೊತ್ತಾಯಿತು. ಸೊ ಒಂದು ಫ್ಯಾನ್ ಬಂದು ಸೆಲ್ಫಿ ತೊಗೊಂಡು ನಾನು ಹಿಂಗೆ ಕ್ರಾಪ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಫೋನಲ್ಲಿ. ಯಾವ ಸಾಂಗ್ ಶೂಟಿಂಗ್ ಗೊತ್ತಲ್ಲ? ಯಾವ ಜನ್ಮದ ಗೆಳತಿಗೆ. ಇದು ನಮ್ಮ ಮನೇಲಿ ಫೋಟೋಶೂಟ್ ಮಾಡಿದ್ವಿ, ಬಿಕಾಸ್ ನಮ್ಮ ಫ್ಯಾಮಿಲಿ ಫೋಟೋಸ್ ಇದ್ದಿಲ್ಲ ಅಂತ ನನ್ನ ತಮ್ಮ. ಸೊ ಅಲ್ಲಿ ಒಂದು ಬ್ಲ್ಯಾಂಕೆಟ್ ಹಾಕಿ ಫೋಟೋಶೂಟ್ ಮಾಡಿದ್ವಿ ಮನೆಯಲ್ಲೇ. ತುಂಬ ಕ್ಯೂಟಾಗಿ ಫೋಟೋಸು. ಮ್ಯಾಮ್ ಇನ್ನೊಂದು ನಟರು ಲೀಸ್ಟ್ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒನ್ ವರ್ಲ್ಡಲ್ಲಿ ಹೇಳಿದ್ರೆ ಆಯಿತು. ಅಂದರೆ ಇವಾಗ ದರ್ಶನ್ ಸರ್ ಮಾಸ್ ಆ ಥರ ಒನ್ ವರ್ಲ್ಡಲ್ಲಿ. ಓಕೆ. ರಾಜ್ಕುಮಾರ್ ಸರ್ ಅವರು ಲೆಜೆಂಡ್, ಅವರೇ ಕನ್ನಡ ಇಂಡಸ್ಟ್ರಿ. ವಿಷ್ಣು ಸರ್ ವರ್ಸಟೈಲ್, ಅವರು ಲೆಜೆಂಡ್, ಇವರೆಲ್ಲರೂ ಲೆಜೆಂಡ್. ನಾನು ಯಾರೂ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ರಿಯಲಿ ನಾನು ಏನು ಒಂದು ಫ್ಯಾನ್ ಮೂಮೆಂಟ್ ಆಗಿ ನಾನು ಹೇಳೋದ್ರೆ ವಿಷ್ಣುವರ್ಧನ್ ಸರ್ ಬ್ಯೂಟಿಫುಲ್. ಅಂಬರೀಷ್ ಸರ್ ನನಗೆ ರಾಣಿ ಮಹಾರಾಣಿನೇ ಮೈಂಡಲ್ಲಿ ಬರುತ್ತೆ. ಅಂಬರೀಷ್ ಸರ್ ಅಮ್ಮ ಜೊತೆ ತುಂಬ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಅಮ್ಮ ಮೇಲೆ ತುಂಬ ಕನ್ಸರ್ನ್ ತೋರಿಸಿದ್ರು. ಸೊ ಐ ಫೀಲ್ ಲೈಕ್ ಐ ವಿಶ್ ಅವ್ರ ಜೊತೆ ನನಗೆ ಇನ್ನೂ ಟೈಮ್ ಸಿಕ್ಕಿರ್ಬೋದು ಅಂತ. ಶಂಕರ್ ನಾಗ್ ಸರ್ ಡಿಫ್ರೆಂಟ್, ಅವರು ಒಂದು ಡಿಫ್ರೆಂಟ್ ಲೆವೆಲಲ್ಲೇ ಇದ್ದರು. ಡಿಫ್ರೆಂಟ್ ಆ್ಯಕ್ಟರ್, ಡಿಫ್ರೆಂಟ್ ವರ್ಸಟೈಲ್ ಕ್ಯಾರೆಕ್ಟರ್ಸ್, ವೆರಿ ಡಿಫ್ರೆಂಟ್. ರವಿಚಂದ್ರನ್ ಸರ್ ಸೇಮ್ ರಾಮಾಚಾರಿನೇ ಬರುತ್ತೆ ನನ್ನ ಮೈಂಡಲ್ಲಿ. ಸೊ ರಾಮಾಚಾರಿ. AK-47 ನನಗೆ ನನ್ನ ಫ್ಯಾಮಿಲಿ ರಿಲೇಷನ್ನೇ ಬರುತ್ತೆ. ಶಿವರಾಜ್ ಕುಮಾರ್ ಅವ್ರು ತುಂಬ ಅಂದರೆ ಅಮ್ಮನೂ ತುಂಬ ಹೇಳಿದ್ರು ರವಿಚಂದ್ರನ್ ಸರ್ ಬಗ್ಗೆನೂ ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಬಗ್ಗೆನೂ. ಬಿಕಾಸ್ ಅವರಿಬ್ಬರ ಜೊತೆ ಕೆಲಸ ಮಾಡಿದ್ದಾರೆ. ದೇ ಸಚ್ ಅಮೇಝಿಂಗ್ ಆ್ಯಕ್ಟರ್ಸ್ ಆ್ಯಂಡ್ ತುಂಬ ಸ್ವೀಟಾಗಿರ್ತಾರೆ. ತುಂಬ ಫಿಲ್ಮ್ಸ್ ಬಗ್ಗೆ ತುಂಬ ಪ್ಯಾಷನ್, ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ. ಸೊ ದರ್ಶನ್ ಸರ್ ಅವರು ನನಗೆ ಅವರು ಹೀರೋ ಸರು. ಬಟ್ ಅದು ಬಿಟ್ಟರೆ ಅಂದರೆ ಚಿಕ್ಕ ಹುಡುಗಿಯಿಂದ ನೋಡಿರ್ತೀರ, ಐ ಥಿಂಕ್ ಮಾಸ್ ಆ್ಯಂಡ್ ಪವರ್. ಕಿಚ್ಚ ಸುದೀಪ್ ಸರ್ ಅವರು ಸ್ಟೈಲ್, ಸ್ವ್ಯಾಗ್. ಎಸ್ ಸರ್. ಯಶ್ ಸರ್ ರಾಕಿ ಬಾಯ್, ರಾಕಿಂಗ್. ಉಪೇಂದ್ರ ಸರ್ ಅವ್ರ ಕ್ರಿಯೇಟಿವಿಟಿ ಅಂದರೆ ಎವ್ರಿ ಟೈಮ್ ಏನೋ ಡಿಫ್ರೆಂಟ್ ಟ್ರೈ ಮಾಡ್ತಾರೆ. ಅವ್ರ ಡೈರೆಕ್ಷನಲ್ಲಿ ಕೂಡ ತುಂಬ ಡಿಫ್ರೆಂಟ್ ಟ್ರೈ ಮಾಡ್ತಾರೆ. ಸೊ ಈಸ್ ವೆರಿ ಕ್ರಿಯೇಟಿವ್.
ನಮ್ಮ ದರ್ಶನ್ ಸರ್ ಜೊತೆ ಡೆಬ್ಯೂ ಮಾಡಿರೋರು ರಚಿತಾ ರಾಮ್ ಮ್ಯಾಮ್ ಆಗಿರಲಿ, ಇವಾಗ ನೀವು ಮಾಡಿದ್ದೀರಾ, ತುಂಬ ಸ್ಟಾರ್ಸ್ ಆಗಿದ್ದಾರೆ. ಅದೇ ಸೇಮ್ ಅದೃಷ್ಟ ಸೆಂಟಿಮೆಂಟ್ಲಿ ನನಗೂ ಕೆಲಸ ಮಾಡಬೇಕು. ಓವರ್ ಆಲ್ ಸಿನಿಮಾ ನೋಡಿದಾಗ ಹೇಗೆ ಅನಿಸುತ್ತೆ? ನಾನು ಇನ್ನೂ ಮೂವಿ ನೋಡಿಲ್ಲ, ನಿಮ್ಮೆಲ್ಲ ಜೊತೆ ನಾನು ನೋಡ್ತೀನಿ. ನನಗೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಆಡಿಯನ್ಸ್ಗೆ, ದರ್ಶನ್ ಸರ್ ಅವ್ರ ಅಭಿಮಾನಿಗಳಿಗೆ, ಸೆಲೆಬ್ರಿಟೀಸ್ಗೆ, ಅವ್ರಿಗೆ ದರ್ಶನ್ ಸರ್ ಈ ಒಂದು ಶೇಡಲ್ಲಿ, ಈ ಒಂದು ಲುಕ್ಕಲ್ಲಿ, ಇಮೋಷ್ನಲ್ ಆ ಒಂದು ಇಮೋಷ್ನಲ್ ಪರ್ಫಾರ್ಮೆನ್ಸಲ್ಲಿ ಅವ್ರು ಇವಾಗ ತನಕ ನೋಡಿರಲ್ಲ. ತುಂಬ ಡಿಫ್ರೆಂಟ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಸ್ಟೋರಿ ಕೂಡ ಎಲ್ಲರೂ ರಿಲೇಟ್ ಆಗ್ತಾರೆ, ಎಲ್ಲ ಏಜ್ ಗ್ರೂಪ್ ರಿಲೇಟ್ ಆಗ್ತಾರೆ, ಎಲ್ಲ ಸೊಸೈಟಿದು ಪಾರ್ಟ್ ರಿಲೇಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ರೈತರ ಬಗ್ಗೆ ಸಬ್ಜೆಕ್ಟ್ ಇದ್ದರೂ ಫ್ಯಾಮಿಲಿ ಡ್ರಾಮಾ ಇದೆ, ಇಮೋಷ್ನಲ್ ಸಬ್ಜೆಕ್ಟು, ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್, ಡ್ಯಾನ್ಸ್ ಎಲ್ಲ ಇದೆ ಈ ಮೂವಿಲಿ. ಸೊ ಎಲ್ಲರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಬಟ್ ರಿಲೇಟ್ ಮಾಡ್ತಾರೆ.